ಸಭಾಪತಿಗಳೇ, ಚುಕ್ಕ ಪ್ರಶ್ನೆ ಸಂಖ್ಯೆ 439 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಸಭಾಧ್ಯಕ್ಷರ ಉತ್ತರ ವಹಿಸಲಾಗಿದೆ. ಸಭಾಪತಿಗಳೇ, ಮಾನ್ಯ ಸಚಿವರು ಬಹಳ ಸುದೀರ್ಘವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಇರತಕ್ಕಂಥ ಪ್ರಶ್ನೆ ಸರ್ಕಾರದ ಸುತ್ತೋಲೆ ಇದೆ. ಸರ್ಕಾರದ ಸುತ್ತೋಲೆ ಪ್ರಕಾರ ಆಗಲೇ RTO ಇಲಾಖೆಯಲ್ಲಿ FDA ಆಗಲಿ, SDA ಆಗಲಿ, ಹೆಲ್ಪರ್ ಆಗಲಿ, ಡ್ರೈವರ್ ಆಗಲಿ, ಯಾರೇ ಕೆಲಸ ಮಾಡ್ತಿರೋರು, ಯಾವುದೇ ಸಿಬ್ಬಂದಿಯವರಿರಲಿ, ಅವರು ಕೆಲಸ ಮಾಡ್ತಾನೆ ಸಂಜೆ ಹೊತ್ತು ಕಾಲೇಜಿಗೆ ಹೋಗಿ ಡಿಪ್ಲೊಮಾ ಪದವಿಯನ್ನು ಕೂಡ ಪಡೆದು ಕನಿಷ್ಠ 2 ವರ್ಷ ತಾಂತ್ರಿಕ ಆ ಒಂದು ಕಾಯಂ ಸೇವೆ ಏನಿದೆ ಅದರ ಅನುಭವದ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನೋ ಒಂದು ಮ್ಯಾಂಡೇಟ್ರಿ ಇದೆ. ಅದು ಕೊಟ್ಟಿಲ್ಲ. ಎರಡನೇದಾಗಿ ಸರ್ಕಾರದ ಸುತ್ತೋಲೆ ಪ್ರಕಾರನೇ ಕೆಲಸ ಮಾಡೋರು ಸಿಬ್ಬಂದಿ ಯಾರಿದ್ದಾರೆ ಅವರು 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈವ್ನಿಂಗ್ ಕಾಲೇಜ್ ಇರಬೇಕು ಅನ್ನೋದು ಕೂಡ ಇದೆ. ಅದರಲ್ಲಿ ಆ ನಿಯಮ ಇದ್ದರೂ ಸಹ ಆ ನಿಯಮವನ್ನು ಗಾಳಿಗೆ ತೂರಿ ಡಿಪ್ಲೊಮಾ ಪದವಿಯನ್ನು ಕೂಡ ಪಡೆದಿದ್ದಾರೆ. ಅದು ಕೂಡ ನಾಗಮಂಗಲ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮೈಸೂರು, ಕಲಬುರಗಿ ಎಲ್ಲ ಕಡೆಯಿಂದ ಬೆಳಗ್ಗೆಯಿಂದ 10 ಗಂಟೆಯಿಂದ 5 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಅಲ್ಲಿಂದ ಈವ್ನಿಂಗ್ ಕಾಲೇಜಿಗೆ 1 ಅವರಲ್ಲಿ ಹೆಂಗೆ ಬರ್ತಾರೆ? ಸಾಯಂಕಾಲ JP ನಗರ ಬೆಂಗಳೂರು ನಗರದಲ್ಲಿ ಇರತಕ್ಕಂಥ ಆ ಕಾಲೇಜಲ್ಲಿ ಅವರು ಪದವಿ ಓದಲಿಕ್ಕೆ ಬರ್ತಾರೆ ಡಿಪ್ಲೊಮಾಗೆ. ಅವರು ಎಲ್ಲಿಂದ ಮಾಡಲಿಕ್ಕೆ ಸಾಧ್ಯವಾಯ್ತದು? ಆಮೇಲೆ ಮುಖ್ಯವಾಗಿ NOC ಇವತ್ತು ಏನು ಆ ಒಂದು ಆಕ್ಸ್ಫರ್ಡ್ ಕಾಲೇಜು ಅಂತ ಏನಿದೆ JP ನಗರದಲ್ಲಿ, ಬೆಂಗಳೂರು ನಗರದಲ್ಲಿ, ಅಲ್ಲಿಂದನೇ 42 ಜನ ಕೂಡ ಒಂದೇ ಕಾಲೇಜಿಂದ ಸರ್ಟಿಫಿಕೇಟ್ನ ತಗೊಂಡ್ಬರ್ತಾರೆ. ಅದು ಹೆಂಗೆ, ಯಾವ ಥರ ಸೇಲ್ ಆಗಿದೆ ಅನ್ನೋದು ನೀವು ಹೇಳಬೇಕದು. ಅದು ಹೆಂಗೆ ಮಾಡಿದ್ದಾರೆ? 42 ಜನಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದು ಕೆಲಸ ಮಾಡಿ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಈವ್ನಿಂಗ್ ಕಾಲೇಜಿಗೆ ಸೇರಿಕೊಂಡು ಡಿಪ್ಲೊಮಾ ಸರ್ಟಿಫಿಕೇಟ್ನ ತಗೊಂಡ್ಬರ್ತಾರೆ. ಅದು ಹೇಗೆ ಸಾಧ್ಯ? ಅದು ಯಾವ ಥರ ಸೇಲ್ ಆಯಿತು? ಅದು ಬಗ್ಗೆ ಬೆಳಕು ಚೆಲ್ಲಿ. ಆಮೇಲೆ ಈ ಒಂದು ವಿಚಾರದಲ್ಲಿ ನೆಕ್ಸ್ಟು ಸಚಿವರು, ನೀವು ಪ್ರಾಮಾಣಿಕರಿದ್ದೀರಿ, ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ. ಆದರೆ ನಿಮ್ಮ ಇಲಾಖೆ ಇದೆಯಲ್ಲ, ನಾನು ಅಶ್ಯೂರೆನ್ಸ್ ಕಮಿಟಿ ಚೇರ್ಮನ್ ಆಗಿದ್ದೆ. ಹಿಂದಿನ ಸರ್ಕಾರದಲ್ಲಿ ಒಂದು ದೊಡ್ಡ ವಿಚಾರದಲ್ಲಿ ಏನೇನು ನಡೆದಿತ್ತು, ಅದನ್ನು ಯಾವ ಥರ ಬೆಳಕು ತಂದ್ವಿ, ಅದೆಲ್ಲ ಕೂಡ ತಮ್ಮ ಗಮನಕ್ಕೂ ಕೂಡ ಇದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಈ ಒಂದು ತಿದ್ದುಪಡಿ ಮಾಡುವುದರಿಂದ ಇವತ್ತು ಏನು ಡಿಪ್ಲೊಮಾ ಪದವೀಧರರು, ಸರ್ಕಾರಿ ನೌಕರರು, ಮತ್ತಷ್ಟು ಯಾರು ವಂಚಿತರಿದ್ದಾರೆ ಅವರಿಗೆ ವಿಷ ಕುಡಿಯೋ ಥರ ಆಗೋಗ್ಬಿಟ್ಟಿದೆ. ಅವ್ರಿಗೆ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ 12/9/25 ನಿರ್ದೇಶಕರು ಒಂದು ಇಲಾಖೆಯ ಒಂದು ತನಿಖೆ ನಡೆಸಿ ಅದರ ವರದಿಯನ್ನು ಕೊಡ್ತಾರೆ. ಅದನ್ನು ಸಾರಿಗೆ ಆಯುಕ್ತರು ಇಂಪ್ಲಿಮೆಂಟ್ ಮಾಡಲ್ಲ, ನೇಮಕಾತಿನೂ ಮಾಡಲ್ಲ. ಅವ್ರಿಗೆ ಅನ್ಯಾಯ ಆಗಿದೆಯಲ್ಲ. ಇವತ್ತು ಡಿಪ್ಲೊಮಾ ಸರ್ಟಿಫಿಕೇಟ್ ತಂದ್ಬಿಟ್ಟು ಡೂಪ್ಲಿಕೇಟ್ ತಂದ ತಕ್ಷಣ ಅವರಿಗೆಲ್ಲ ಪೊಸಿಷನ್ ಕೊಡ್ತಾರೆ. ಯಾವ ಥರ ದೊಡ್ಡ ಮಟ್ಟದಲ್ಲಿ ಈ ಭ್ರಷ್ಟಾಚಾರ ಆಗ್ತಾ ಇದೆ ನಿಮ್ಮ ಇಲಾಖೆಯಲ್ಲಿ ಅಂತ ಹೇಳಿ ಒಂದು ಸಣ್ಣ ಉದಾಹರಣೆ ಕೊಟ್ಟೆ ಸಚಿವರೇ. ಅದು ತಮ್ಮ ಗಮನಕ್ಕೆ ಬಂದಿದೆಯಲ್ವೋ ನನಗೆ ಗೊತ್ತಿಲ್ಲ. ಅದು ತಾವು ಸ್ವಲ್ಪ ಬೆಳಕು ಚೆಲ್ಲಿ ಮತ್ತೆ ಉಪ ಪ್ರಶ್ನೆ ಕೇಳ್ತೀನಿ ನಾನು. ಹೇಳಿ ಸಚಿವರು. ಸಭಾಧ್ಯಕ್ಷರೇ, ಇನ್ ಸರ್ವಿಸ್ ಅಲ್ಲಿ ಇರ್ತಾರೆ ಸಭಾಧ್ಯಕ್ಷರೇ, ಎಲ್ಲ ಇಲಾಖೆಯಲ್ಲೂ ಇರ್ತಾರೆ. ಅದರ ನಮ್ಮಲ್ಲಿ ಏನಾಗಿರುತ್ತೆ, ಈ ಕ್ಲಾಸ್ 3 ಇದರಲ್ಲಿ FDC ಬರ್ತಾರೆ, ಸ್ಟೆನೋ ಬರ್ತಾರೆ, ಸೀನಿಯರ್ ಟೈಪಿಸ್ಟ್ ಬರ್ತಾರೆ. ಇವರಿಗೆಲ್ಲ ಏನಾಗುತ್ತೆ, ಹೈಯರ್ ಸ್ಟಡೀಸ್ ಹೋಗೋದಕ್ಕೆ ಅವಕಾಶ ಇರುತ್ತೆ. ಇದೇ ಈ ಇಲಾಖೆಯಲ್ಲೂ ಇದ್ದಾಗೆ ಮೊದಲು PWD ಇತ್ತು, ಇರಿಗೇಷನ್ನು ಮತ್ತು KEB, UD ಎಲ್ಲ ಇಲಾಖೆಯಲ್ಲೂ ಇರುತ್ತೆ. ಇಲ್ಲೇನಾಗಿದೆ, 2022ರಲ್ಲಿ ಏನಾಗುತ್ತೆ,
ನಮ್ಮಲ್ಲೂ ಈ RTO ಡಿಪಾರ್ಟ್ಮೆಂಟಲ್ಲೂ ಕೂಡ ಕ್ಲಾಸ್ ಇರ್ತಕ್ಕಂಥವ್ರು ಹೈಯರ್ ಸ್ಟಡೀಸ್ಗೆ ಅವಕಾಶ ಮಾಡಿಕೊಡ್ತಾರೆ. ಅದೇ ಅವರು ಡಿಪ್ಲೊಮಾ ಓದೋದಕ್ಕೆ ಅಥವಾ ಇಂಜಿನಿಯರಿಂಗ್ ಓದೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸಭಾಧ್ಯಕ್ಷರೇ. ಅದಾದಮೇಲೆ ಅದರಲ್ಲಿ 3 ವರ್ಷ ಆಗಬೇಕು ಡಿಪ್ಲೊಮಾ. ಆಮೇಲೆ 3 ವರ್ಷ ಆದಮೇಲೆ ಇನ್ನು 3 ವರ್ಷಕ್ಕೆ ಅವ್ರ ಪ್ರಮೋಷನ್ ಬರೋದು. ಅಂದರೆ 6 ವರ್ಷ ಆದಮೇಲೆ ಅವ್ರ ಪ್ರಮೋಷನ್ ಬರೋದು. 6 ವರ್ಷಕ್ಕೆ ನಾನೆಲ್ಲಿರ್ತಾನೋ ನೀವಿರ್ತೀನೋ ಈಗ ಗೊತ್ತಿಲ್ಲ ಅಲ್ವಾ. ಆಮೇಲೆ ಸಭಾಧ್ಯಕ್ಷರೇ, ಇದರಲ್ಲೇನಾಗುತ್ತೆ ಅಂದರೆ ಈ ಪರ್ಮಿಷನ್ ಹೈಯರ್ ಎಜುಕೇಷನ್ಗೆ ಪರ್ಮಿಷನ್ ನಾವು ಡಿನೇ ಮಾಡೋಕ್ಕಾಗೋದಿಲ್ಲ, ಪರ್ಮಿಷನ್ ಕೊಡಬೇಕು. ಆಮೇಲೆ ಯಾವ ಕಾಲೇಜ್ ಸೇರಿಕೊಳ್ತಾರೆ ಅವರು ನೈಜತೆ ಏನಿದೆ, ಅವ್ರನ್ನ 2 ವರ್ಷ ಸರ್ಟಿಫಿಕೇಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದನ್ನು ಅವ್ರು ವೆರಿಫೈ ಮಾಡಬೇಕು. ಈಗ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಿಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಸೇರ್ತಾರೆ. ವೆರಿಫಿಕೇಷನ್ ಯಾರು ಮಾಡಬೇಕು? ಕಾಲೇಜ್ನವ್ರು ಮಾಡ್ಕೋಬೇಕು. ಸರ್ಟಿಫಿಕೇಟ್ ಸರಿ ಇದೆಯೋ ಸರಿ ಇಲ್ಲೋ ಅನ್ನೋದನ್ನು ಕಾಲೇಜ್ನವ್ರು ಮಾಡ್ಕೋಬೇಕು. ಆಮೇಲೆ ನಮ್ಮ ಇವರು ಅಷ್ಟೇ ಸಭಾಧ್ಯಕ್ಷರೇ, ಕಮಿಷನರ್ ಟು ಡೈರೆಕ್ಟರ್ ಒಂದು ಲೆಟ್ರು ಕೂಡ ಬರೀತಾರೆ. ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಾತಿ 2 ವರ್ಷಗಳ ತಾಂತ್ರಿಕ ಸೇವಾ ಅನುಭವದೊಂದಿಗೆ ಸಂಬಂಧಪಟ್ಟ ತಾಂತ್ರಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮಾಣ ಪತ್ರಗಳ ನೈಜತೆಯ ಬಗ್ಗೆ ಪರಿಶೀಲನೆಯನ್ನು ಸಂಬಂಧಪಟ್ಟ ಕೋರ್ಸ್ಗಳಿಗೆ ಪ್ರವೇಶ ನೀಡುವ ಸಂಬಂಧಪಟ್ಟ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ನಡೆಸಬೇಕಾಗುತ್ತದೆ. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಸದರಿ ಅಭ್ಯರ್ಥಿಗಳು ತಾಂತ್ರಿಕ ಶಿಕ್ಷಣ ಇಲಾಖೆಯಡಿಯಲ್ಲಿ ಪ್ರವೇಶ ಪಡೆದು ವ್ಯಾಸಂಗ ಮಾಡುತ್ತಿರುವುದರಿಂದ ಈ ಕುರಿತು ತಮ್ಮ ಹಂತದಲ್ಲಿ ಸೇವಾಭಾವ ಪ್ರಮಾಣ ಪತ್ರಗಳ ಅಂದರೆ ಎಕ್ಸ್ಪೀರಿಯನ್ಸು ಪ್ರಮಾಣ ಪತ್ರಗಳ ನೈಜತೆಯನ್ನು ಪರಿಶೀಲಿಸಬೇಕಾಗುತ್ತದೆ. ಈ ಹಂತದಲ್ಲಿ ಇಲಾಖೆಯಿಂದ ಪರಿಶೀಲಿಸಲು ಅವಕಾಶ ಇರುವುದಿಲ್ಲ ಎಂಬ ಮಾಹಿತಿಯನ್ನು ನಮ್ಮ ಕಮಿಷನರು ಅವ್ರಿಗೆ ಬರೀತಾರೆ. ವೆರಿಫಿಕೇಷನ್ ಅವ್ರು ಮಾಡ್ಕೋಬೇಕು. ಯಾರು ಯಾವ ಕಾಲೇಜ್ ಅಡ್ಮಿಷನ್ ಮಾಡ್ಕೊಳ್ತಾರೋ ಡಾಕ್ಯುಮೆಂಟ್ಸ್ ಅವ್ರು ವೆರಿಫಿಕೇಷನ್ ಮಾಡ್ಕೋಬೇಕು. ಈಗ ಇಂಜಿನಿಯರಿಂಗು ಮೆಡಿಕಲ್ಲು ವೆರಿಫಿಕೇಷನ್ ಅವ್ರು ಮಾಡ್ಕೋಬೇಕು ಕಾಲೇಜ್ ಸೇರಿದಾಗ. ಆಮೇಲೆ ಏನಾದರೂ ಇದರಲ್ಲಿ ದಾಖಲೆಗಳು ಸಮೇತ ನೀವು ಕೊಟ್ಟರೆ ಎಲ್ಲ ತಪ್ಪಾಗಿದ್ದರೆ ತನಿಖೆ ಮಾಡಿಸ್ತೀನಿ. ನೀವು ಲೋಕಾಯುಕ್ತ ಕೊಡಿದ್ರೆ ಲೋಕಾಯುಕ್ತಕ್ಕೆ ಕೊಡ್ತೀನಿ, ನಮ್ಮದೇನು ಅಡ್ಡಿಲ್ಲ. ಈಗ ತಾವು ತನಿಖೆ ಮಾಡ್ತೀರಿ, ತಮ್ಮ ವ್ಯಾಪ್ತಿಗೆ ಅದು ಬರುತ್ತೆ, ಅದೆಲ್ಲ ಕೂಡ ಒಪ್ಕೋತೀನಿ. ನನ್ನ ಪ್ರಶ್ನೆ ಇಷ್ಟೇ, ಕೆಲಸ ಮಾಡೋರು ಡಿಪ್ಲೊಮಾ ಪದವಿ ಪಡ್ಕೋಬಾರ್ದು ಅಂತ ನಾನು ಎಲ್ಲಿ ಉಲ್ಲೇಖ ಮಾಡಿಲ್ಲ. ಅವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಡ್ಯೂಟಿನೂ ಮಾಡಿಕೊಂಡು 1 ಅವರಲ್ಲಿ ಕಲಬುರಗಿಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಹೆಂಗೆ ಬೆಂಗಳೂರಿಗೆ ಬರ್ತಾರೆ 1 ಅವರಲ್ಲಿ, ಅದು ಎಲ್ಲಿ ಅವರು ಸರ್ಟಿಫಿಕೇಟ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು, ಅದ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಒಂದು SITನೋ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಮಾಡಿ. ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿದೆ. ಅದು ನಿಜವಾದ ಫಲಾನುಭವಿಗಳು. ಯಾಕೆ ಹೇಳ್ತೀನಿ ಅಂದರೆ, ಆಗಲೇ ಅಲ್ಲ ಶರವಣ ಅವರೇ, ತನಿಖೆ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅದಕ್ಕೆ ತನಿಖೆ ಮಾಡಕ್ ನೀವು ಒತ್ತಾಯ ಮಾಡಿ ಮಾಡ್ಲಿ. ಇನ್ನೊಂದು ವಿಚಾರ ಇದೆ, 2016ರಲ್ಲಿ KPSC ಇಂದ ಆಯ್ಕೆ ಆಗಿರ್ತಾರೆ. ಆಯ್ಕೆ ಆಗಿದ್ರು ಕೂಡ ಅವ್ರಿಗೆ ಇಷ್ಟವರೆಗೂ ನೀವು ನೇಮಕಾತಿ ಮಾಡಿಲ್ಲ, ಅವ್ರನ್ನ ಪಕ್ಕಕ್ಕಿಟ್ಟಿದ್ದೀರಿ. ತರಾತುರಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಸರ್ಟಿಫಿಕೇಟ್ ತಗೊಂಬಂದ ತಕ್ಷಣನೇ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡಿಕೊಡ್ತಾ ಇದ್ದೀರಿ. ಇದ್ರ ಉದ್ದೇಶ ಏನು? ಅಧಿಕೃತವಾಗಿ ಯಾರು ಬಂದ್ರು ಅವ್ರಿಗೆ ನ್ಯಾಯ ಕೊಟ್ಟಿಲ್ಲ. KPSC ಎಕ್ಸಾಮ್ ಬರೋದೇ ತಮಾಷೆನ? ಕಷ್ಟಪಟ್ಟು ಓದಿ ಎಕ್ಸಾಮ್ ಅಟೆಂಡ್ ಮಾಡಿ ಅಲ್ಲಿ ಪಾಸ್ ಆಗಿ ಬಂದಿದ್ದಾರೆ 2016, ಈಗ 2025, 9 ವರ್ಷ ಆಗಿದೆ. ಅವ್ರಿಗೆ ಇಷ್ಟವರೆಗೂ ನೀವು ಅವ್ರಿಗೆ ಏನ್ ಕೊಡಬೇಕು ಅದನ್ನ ಕೊಟ್ಟಿಲ್ಲ. ಸರಿ, ಸಚಿವರ ಹತ್ರ ಕೇಳೋಣ. ಆಯ್ತು, ಅದ್ರ ಬಗ್ಗೆ ಹೇಳಿ. ಆಯ್ತು, ಯಾಕಂದ್ರೆ ಅವರೆಲ್ಲ ಕೂಡ ಬ್ರೇಕ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಸರಿ, ಆ ಪೋಸ್ಟ್ಗೆ ಅವರು ಅರ್ಹತರು ಇದ್ದಾರೆ, ಅವ್ರಿಗೆ ನೇಮಕಾತಿ ಮಾಡಿ. ಸರಿ, ಕೇಳೋಣ. ಕೂತ್ಕೊಳ್ಳಿ ಶರವಣ. ಮಂತ್ರಿ ಆಗಿದ್ದೆ. ನಾವು 300 ಜನ ಇನ್ಸ್ಪೆಕ್ಟರ್ಸ್ಗೆ ಕ್ಯಾಬಿನೆಟ್ ಸಬ್ಜೆಕ್ಟ್ ಆಯಿತು. ಆ 300 ಆಗೋದಿಲ್ಲ, 150 ಅಂತ ಹೇಳಿದರು. 150ಕ್ಕೆ KPSCಯಿಂದ ಎಕ್ಸಾಮ್ ಮಾಡಿದ್ರು. ಆಮೇಲೆ ಕೋರ್ಟು ಕಚೇರಿಗಳು ಹತ್ತಿ ಕೊನೆಗೇನಾಯಿತು, 2023ರಲ್ಲಿ ಮತ್ತೆ ನಾನು ಬಂದ ಮೇಲೆ 24ರಲ್ಲಿ KET ಆರ್ಡರ್ಸ್ ಆಗಿರುತ್ತೆ, ಹೈಕೋರ್ಟ್ ಆರ್ಡರ್ಸ್ ಮೇಲೆ ಹತ್ತತ್ರ ಒಂದು 90 ಜನ ಸಿಕ್ಕಿದ್ರು ಎಲಿಜಿಬಿಲಿಟಿ ಇರ್ತಕ್ಕಂಥವ್ರು. ಅಷ್ಟು ಜನ ಕೆಲಸದಲ್ಲಿದ್ದಾರೆ, ತಗೊಂಡಿದ್ದಾರೆ. 2000ದಲ್ಲಿ ನಾನೇ ಮಾಡಿದ್ದು, ನೋಟಿಫಿಕೇಶನ್ ಮಾಡಿಸಿದ್ದು. ಅದು ಕೋರ್ಟ್ ಇಲ್ಲ, ಒಂದು ನಿಮಿಷ ಹೇಳಿ ಸಭಾಧ್ಯಕ್ಷರೇ, ಕೋರ್ಟ್ ಆದೇಶದ ಪ್ರಕಾರ. ಆಮೇಲೆ ನಾನು ಅಕಸ್ಮಾತ್ ಪ್ರಯತ್ನ ಮಾಡ್ತಾ ಇದ್ದರೆ ಅಷ್ಟು ಜನಕ್ಕೆ ಕೆಲಸನೂ ಸಿಗ್ತಿರ್ಲಿಲ್ಲ. ಈಗಲೂ ಎಲಿಜಿಬಿಲಿಟಿ ಇದ್ದರೆ ನಮ್ಗೆ ಶಾರ್ಟೇಜ್ ಇದೆ, ತಗೊಳ್ತೀವಿ, ನಮ್ಗೇನು ಅಬ್ಜೆಕ್ಷನ್ನೇ ಇಲ್ಲ. ಸರಿ, ಎಲಿಜಿಬಿಲಿಟಿ ಇದ್ದರೆ ತಗೊಳ್ತೀವಿ. ಆಮೇಲೆ ನಮ್ಮಲ್ಲಿ ಈಗ ಒಂದು ನಿಮಿಷ, ಈಗ ನಮ್ಮಲ್ಲಿ ಶಾರ್ಟೇಜ್ ಇದೆ, ಎಲಿಜಿಬಿಲಿಟಿ ಇದ್ದರೆ ತಗೊಳ್ತೀವಿ. ನಾವು ಯಾಕೆ ಅಡ್ಡಿ ಮಾಡಕ್ಕೆ ಹೋಗೋಣ? ನಮಗೆ ಜನ ಬೇಕು. ಈಗ ಡಿವಿಷನಲ್ ಕಮಿಷನರ್ಸ್ಗೆ ಇವರು
ಅನುಕಂಪದ ಆಧಾರದ ಮೇಲೆ ಹೋದಾಗ ಯಾರನ್ನ ಇದ್ರೆ ನಮ್ಮ ಇಲಾಖೆಗೆ ಹಾಕಿ ನಮ್ಮಲ್ಲಿ ಶಾರ್ಟೇಜ್ ಇದೆ ಅಂತ ನಾವೇ ಹೇಳ್ತಾ ಇರ್ತೀವಿ. ರಿಪೋರ್ಟ್ ಕೊಡ್ತೀನಿ. ಸರಿ. ಎರಡನೇದು ಇದನ್ನು ಕೊಡಿ. SIT ತನಿಖೆಗೆ ಸಭಾಧ್ಯಕ್ಷರೇ, ದಾಖಲೆ ನಾವು ಸಮೇತ ಆದೇಶ ಕೊಡ್ಲಿ. ಮಾಡಬೇಕು. ಯಾರಿಗಾರ ಅನ್ಯಾಯ ಆಗಿದ್ರೆ ತಪ್ಪಿಸ್ತರ ವಿರುದ್ಧ ನಾನು ಈಗ ಏನ್ ಪ್ರಶ್ನೆ ಹಾಕದಲ್ಲ ಸಚಿವರೇ, ಪ್ರಶ್ನೆ ಹಾಕಿದ್ಮೇಲೆ ನಿಮ್ಮ ಆಯುಕ್ತರು ಆದೇಶ ಮಾಡ್ತಾರೆ. ಈ ಪ್ರಶ್ನೆ ಬರ್ತಾ ಇದೆ ಅಂತ ಹೇಳಿ ಅಲ್ಲ, ಇರ್ಲಿ, ಅದ್ರ ಬಗ್ಗೆ ನಾನು ಚರ್ಚೆ ಇಲ್ಲ. ಅಟ್ಲೀಸ್ಟ್ ಈಗ ಅದು ಒಳ್ಳೇದಾಯ್ತಲ್ಲ ಸಮಾಜಕ್ಕೆ, ಅದು ನಾನು ನೋಡ್ತೀನಿ. ಎರಡನೇದಾಗಿ ಆಯ್ತಾಯ್ತಾಯ್ತು ಶರವಣ್ರೆ, ದಯವಿಟ್ಟು ಕೂತ್ಕೊಳ್ಳಿ. ಆಯ್ತು, ಸಮಯ ಇಲ್ಲ ನಾನು ಸಮಯ ಕೊಡೋದಿಲ್ಲ. ಯಾರಿಂದನೂ ಯಾವ ಡಿಲೇನೂ ಆಗಿಲ್ಲ. ಆಯ್ತು, ಇದು SIT ತನಿಖೆಗೆ ಆದೇಶ ಆಯ್ತು, ತನಿಖೆ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ತನಿಖೆ ಕೊಡಿ. ಆಯ್ತು, ಸಚಿವರೇ, ಕೊಡ್ತೀನಿ. ದಾಖಲೆ ಕೊಡಿ, ನಾನು ಕೊಡ್ತೀನಿ. ತನಿಖೆ ಮಾಡ್ತೀನಿ. ಎಲ್ಲ ತನಿಖೆ ಮಾಡಿಸಂತ ಕೆಲಸ ಮಾಡಿ. ಆದ್ರೂ ಯಾರು ಆಯ್ತು, ಕೂತ್ಕೊಳ್ಳಿ. ವಿರುದ್ಧವಾಗಿ ನೀವು ಸಚಿವರೇ, ಕ್ರಮ ನಾನು ಆಗ್ಬೇಕು. ತನಿಖೆ ಮಾಡಕ್ಕಾಗಲ್ಲ. ದಾಖಲೆ ಕೊಡಿ, ನಾನೇ ಮಾಡಿಸ್ತೇನೆ. ಆಯ್ತು ಆಯ್ತು. ಓಕೆ.